ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜ್ಞಾನವಾಣಿ ಮಧು ಯೂಟ್ಯೂಬ್ ಚಾನಲ್ ಜೊತೆಗೆ ಜ್ಞಾನವಾಣಿ ಕೊಡಗು ಯೂಟ್ಯೂಬ್ ಚಾನಲ್ ಮತ್ತು ಜ್ಞಾನವಾಣಿ ವಾರಪತ್ರಿಕೆ ಇದೆ. ಇದರ ಸಂಸ್ಥಾಪಕ ಅಧ್ಯಕ್ಷರು ಸತೀಶ್ ಜ್ಞಾನವಾಣಿ. ಇವರ ಸಂಬಂಧಿಸಿದ ವಿವರವನ್ನು ನಾನು ಇಲ್ಲಿ ಡಿಸ್ಪ್ಲೇನಲ್ಲಿ ತೋರ್ಪಡಿಸಿದ್ದೀನಿ. ಹಾಗಾಗಿ ನೀವು ಇದನ್ನು ಕೂಡ ಬೆಂಬಲಿಸಿ. ಈ ದಿನ ನಾವು HSTR ಸಂಬಂಧಿಸಿದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ HSTR ಸಂಬಂಧಿಸಿದಂಥ ಮಾಹಿತಿಯಲ್ಲಿ ಕೆಲವೊಂದು ಕಮೆಂಟ್ನಲ್ಲಿ ಪ್ರಶ್ನೆಗಳನ್ನು ಕೇಳಿದ್ರಿ. ಅದರಲ್ಲಿ ಆಯ್ದಂತಹ ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಮೊದಲನೇದು, ನಾನು BA ಪದವಿಯನ್ನು ಪಡೆದಿದ್ದೀನಿ. ಅದರಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಇವುಗಳ ಜೊತೆಗೆ ನಾನು ಆಪ್ಷನಲ್ ಸಬ್ಜೆಕ್ಟ್ ಆಗಿ ಕನ್ನಡವನ್ನು ಓದಿದ್ದೀನಿ. ನಾನು 2 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದಾ? ಮೊದಲನೇ ಹುದ್ದೆ ಕಲಾ ಶಿಕ್ಷಕರು, ಅಂದರೆ ಸಮಾಜ ವಿಜ್ಞಾನ. ಇನ್ನೊಂದು ಭಾಷಾ ಶಿಕ್ಷಕರು. ಹೌದು, ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. 2 ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೀವು BEdನಲ್ಲಿ ಬೋಧನಾಶಾಸ್ತ್ರದಲ್ಲಿ 2 ವಿಷಯಗಳನ್ನು ಆಯ್ಕೆ ಮಾಡ್ಕೊಂಡಿರ್ಬೇಕು. ವಿಜ್ಞಾನ ಶಿಕ್ಷಕರು ಅಪ್ಲೈ ಮಾಡ್ಬೋದಾ? ವಿಜ್ಞಾನ ಶಿಕ್ಷಕರು ಭಾಷಾ ಶಿಕ್ಷಕರಾಗಬೇಕು ಅಂದರೆ ಕಲಾ ವಿಷಯವನ್ನು ಅಧ್ಯಯನ ಮಾಡಿರಬೇಕು. ನೆಕ್ಸ್ಟ್, ಸರ್ ನಾನು ವೇಟೇಜ್ ಸ್ಕೋರನ್ನು ಯಾವ ಥರ ನೋಡ್ಕೊಳ್ಳೋದು ಸರ್? ಅದ್ರ ಬಗ್ಗೆ ಚಾರ್ಟ್ ಮಾಡಿ ಇಲ್ಲಿ ಹಾಕಿದ್ದೀನಿ. ಯಾವ ಥರ ಬಿಡಿಸ್ಬೇಕು ಅಂತ ಡಿಸ್ಪ್ಲೇನಲ್ಲಿ ತೋರ್ಪಡಿಸಿದ್ದೀನಿ. ಹಾಗಾಗಿ ನಿಮ್ಮ ಬ್ಯಾಕಪ್ ಸ್ಕೋರ್ನ ಯಾವ ಥರ ತಿಳ್ಕೋಬೇಕು ಎಂಬುದನ್ನು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಪುಸ್ತಕಗಳು. ಯಾವ ಪುಸ್ತಕಗಳನ್ನು ಓದಬೇಕು ಸರ್? 100 ಪುಸ್ತಕಗಳನ್ನು ತಂದು ಗುಡ್ಡೆ ಹಾಕೊಳ್ಳೋದ್ ಬದಲು ಉತ್ಕೃಷ್ಟವಾದಂತಹ ನಮ್ಮ ಪರೀಕ್ಷೆಗೆ ಯಾವುದು ಹೆಲ್ಪ್ ಆಗುತ್ತೆ ಆ ಪುಸ್ತಕಗಳನ್ನು ನಾವು ಬಳಸೋದು ತುಂಬ ಮುಖ್ಯ. ಯಾವ ಪುಸ್ತಕವನ್ನು ಓದಬೇಕು ಅನ್ನೋದಕ್ಕಿಂತ ಯಾವ ಪುಸ್ತಕವನ್ನು ಓದಬಾರ್ದು ಅನ್ನೋದು ಬಹಳ ಮುಖ್ಯ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ವಿಷಯವನ್ನು ನೀವು ಯಾವತ್ತೂ ತಲೆಯಲ್ಲಿ ಇಟ್ಕೊಂಡಿರಿ. ಯಾವ ಪುಸ್ತಕವನ್ನು ಓದಬೇಕು, ಯಾವ ಪುಸ್ತಕವನ್ನು ಓದಬಾರ್ದು ಅಂತ. ಮೊದಲನೇದಾಗಿ, ನಾನು ಕನ್ನಡ ಭಾಷಾ ಶಿಕ್ಷಕರಿಗೆ ಏನೆಲ್ಲ ಪುಸ್ತಕಗಳನ್ನು ನೀವು ಖರೀದಿ ಮಾಡಬೇಕು ಅಥವಾ ಓದ್ಕೋಬೇಕು, ಲೈಬ್ರರಿಲಾದ್ರೂ ಸರಿ ಅಥವಾ ಖರೀದಿ ಮಾಡೋದಾದ್ರೂ ಸರಿ, ಏನನ್ನ ಓದಬೇಕು ಅಂದರೆ, ಮೊದಲನೇದು ಕನ್ನಡ ವ್ಯಾಕರಣ ದರ್ಪಣ. ಇದು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಗೊಳಿಸಿದಂತಹ ಪುಸ್ತಕ. ಇದು ನಿಮಗೆ ಪೇಪರ್ 1ಗೆ ಮತ್ತೆ ಭಾಷೆಗೆ 2 ಹುದ್ದೆಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮಗೆ ಜನರಲ್ ನಾಲೆಡ್ಜ್ ಅಲ್ಲಿ ಏನಾದ್ರು ಗ್ರಾಮರ್ ಪ್ರಶ್ನೆಗಳನ್ನು ಕೇಳಿದ್ರೆ ಬಹುತೇಕ ಇದರಲ್ಲೇ ಕೇಳ್ತಾರೆ. ಯಾಕೆಂದ್ರೆ ಇದು ಕರ್ನಾಟಕ ಸರ್ಕಾರದ ಪ್ರಕಟ ಮಾಡಿರ್ತಕ್ಕಂತಹ ಪುಸ್ತಕ. 1972ರಲ್ಲಿ ಪ್ರೌಢಶಾಲಾ ಶಿಕ್ಷಕರಿಗೆ ಅಂತಾನೆ ನಿರ್ಮಿಸಿದಂತಹ ಪುಸ್ತಕ. ಮೊದಲೇ ಹೇಳ್ತಾ ಇದ್ದೀನಿ, ಪ್ರೌಢಶಾಲಾ ಶಿಕ್ಷಕರಿಗಾಗಿ ಬರೆದಂತಹ ಪುಸ್ತಕ ಇದು, ಕನ್ನಡ ವ್ಯಾಕರಣ ದರ್ಪಣ. ಆವಾಗ ಇದು ₹2 ಬೆಲೆ ಇತ್ತು. ಇವಾಗ ₹250 ಇದೆ. ನಿಮಗೆ ಸಪ್ನಾ ಬುಕ್ ಹೌಸ್ ಮತ್ತೆ ನವಕರ್ನಾಟಕ ಪಬ್ಲಿಕೇಶನ್ ಅಲ್ಲೂ ಕೂಡ ಸಿಗುತ್ತೆ. ನೆಕ್ಸ್ಟ್, ಕನ್ನಡ ಸಂಸ್ಕೃತಿ ಕೋಶ, ರಾಜಪ್ಪ ದಳವಾಯಿ. ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆ, ರಂಶ್ರೀ ಮುಗಳಿ. ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ಕೃತಿ. ನೆಕ್ಸ್ಟ್, LS ಶೇಷಗಿರಿ ರಾವ್ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಮತ್ತು 4ರಿಂದ 12ನೇ ತರಗತಿವರೆಗಿನ ಕನ್ನಡ ಪಠ್ಯ ಪುಸ್ತಕಗಳು. 1ನೇ ತರಗತಿಯಿಂದ PUC ವರೆಗೆ ಇರತಕ್ಕಂತಹ ಎಲ್ಲಾ ಕನ್ನಡ ಪುಸ್ತಕಗಳನ್ನ ನೀವು ಓದಬೇಕು. ಇದು ನಿಮಗೆ KTBS ವೆಬ್ಸೈಟ್ ಅಲ್ಲೂ ಕೂಡ ಸಿಗುತ್ತೆ, ನಿಮ್ಮ ಹತ್ರ ಪುಸ್ತಕಗಳಿಲ್ಲ ಅಂದ್ರೆ. 4 ಮತ್ತು 12ನೇ ತರಗತಿ ಪುಸ್ತಕಗಳಿರ್ತಕ್ಕಂತಹ ಕಾದಂಬರಿ, ನಾಟಕ, ಈ ಒಂದು ಪಠ್ಯಗಳನ್ನು ನೀವು ಕಂಪಲ್ಸರಿಯನ್ನ ಓದಬೇಕಾಗುತ್ತೆ. ಮತ್ತು ಕೆಲವೊಂದು ಪೂರಕ ಪಠ್ಯಗಳನ್ನು ಕೂಡ ಕೊಟ್ಟಿರ್ತಾರೆ. ಈ ಪಠ್ಯಗಳನ್ನು ಕೂಡ ಓದಬೇಕಾಗುತ್ತೆ. ಗ್ರಾಮರ್ಗಳ ಜೊತೆಗೆ ಅಲ್ಲಿರ್ತಕ್ಕಂತಹ ಭಾಷಾ ಅಭ್ಯಾಸಗಳಲ್ಲಿರ್ತಕ್ಕಂತಹ ಎಲ್ಲವನ್ನು ಕೂಡ ಓದಬೇಕಾಗುತ್ತೆ. ಪ್ರಶ್ನೆಗಳಿಗೆ ಆನ್ಸರ್ ಬರಿಬೇಕಾ ಸರ್? ಇಲ್ಲ, ಅಲ್ಲಿ ಬರತಕ್ಕಂಥ ಪಠ್ಯ ಪುಸ್ತಕದ ಪ್ರಶ್ನೆಗಳಿಗೆ ಆನ್ಸರ್ ಏನು ಬರಿಬೇಕಾ ಅವಶ್ಯಕತೆ ಇಲ್ಲ. ಪದಗಳ ಅರ್ಥ, ವಿರುದ್ಧ ಪದ, ಈ ತರ ಗ್ರಾಮರ್ ಕೊಟ್ಟಿರ್ತಾರೆ. ಮತ್ತೆ ಭಾಷಾ ಭೇಷದ ಕೊನೆಯಲ್ಲಿ ಉದಾಹರಣೆಗೆ ಪ್ರಬಂಧ ಬರೆಯುವುದು ಹೇಗೆ ಅಂತಿದ್ರೆ ಅದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದನ್ನೆಲ್ಲನೂ ಕೂಡ ಅದರಲ್ಲೇ ನೀಡಿರೋದ್ರಿಂದ ನಿಮಗೆ ವ್ಯಾಕರಣದ ಬಹುಪಾಲು ಅಲ್ಲೇ ನಿಮಗೆ ಕವರ್ ಆಗುತ್ತೆ. ಅದ್ರ ಜೊತೆಗೆ ಕನ್ನಡ ವ್ಯಾಕರಣ ದರ್ಪಣ 2 ಆದ್ರೆ ಮುಗೀತು. ನೆಕ್ಸ್ಟ್, ಸರ್ ಇದೆಲ್ಲ ನೋಟ್ಸ್ ತರ ನನಗೆ ಬೇಕು ಅಂದ್ರೆ ಸಾಹಿತ್ಯ ಸಂಪದ ಎಂಬುವ ಒಂದು ಪುಸ್ತಕ ಇದೆ. ಶೇಖರ್ ಒಡೆನೂರು ಎಂಬುವರು ಬರೆದವರೆ. ಈ ಪುಸ್ತಕವನ್ನು ನೀವು ಖರೀದಿ ಮಾಡ್ಬೋದು ಅಥವಾ ಓದ್ಕೋಬಹುದು. ನೆಕ್ಸ್ಟ್, ಸಮಾಜ ವಿಜ್ಞಾನ ಶಿಕ್ಷಕರು. ಸಮಾಜ ವಿಜ್ಞಾನ ಶಿಕ್ಷಕರಾಗಬೇಕು ಅಂದ್ರೆ 6ರಿಂದ 12ನೇ ತರಗತಿವರೆಗಿನ NCERT ಪುಸ್ತಕಗಳು, ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ NCERT ಪುಸ್ತಕಗಳನ್ನು ಓದಬೇಕು. ನೆಕ್ಸ್ಟ್, DSCRT ಪುಸ್ತಕಗಳನ್ನು ನಾನು ಓದಬೇಕಾಗುತ್ತೆ. ಕನ್ನಡ ಮೀಡಿಯಂ ಆದ್ರೆ DSCRT ಪುಸ್ತಕಗಳನ್ನು ಓದ್ಬೋದು. ಇಲ್ಲ ಸರ್ ನನಗೆ ಇಂಗ್ಲೀಷೇ ಬರುತ್ತೆ, ಕನ್ನಡ ಮೀಡಿಯಂ ಆದ್ರೂ ಕೂಡ ಇಂಗ್ಲೀಷೇ ಬರ್ತದೆ ಅಂದ್ರೆ ನೀವು NCERT ಪುಸ್ತಕಗಳನ್ನೇ ಓದುವುದು ಉತ್ತಮ. ನೆಕ್ಸ್ಟ್, ಹಿಸ್ಟ್ರಿಗೆ ಈಗ ನಾನು ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ಮೊದಲನೇದು ಹಿಸ್ಟ್ರಿಗೆ ನೀವು ಡಾಕ್ಟರ್ K. ಸದಾಶಿವ ಅವರ ಪುಸ್ತಕಗಳಿದೆ.
ತುಂಬಾ ಪುಸ್ತಕಗಳಿದೆ. ಆ ಪುಸ್ತಕಗಳನ್ನು ಓದಿದ್ರೆ ನಾವು PhD ಮಾಡಬೇಕಾಗುತ್ತೆ, ಅಷ್ಟು ಡೆಪ್ತ್ ಆಗಿ ಬರೆದಿದ್ದಾರೆ. ಕನ್ನಡದಲ್ಲಿ ಈಗಲೂ ಕೂಡ ಇತಿಹಾಸವನ್ನ ಸ್ಪಷ್ಟವಾಗಿ ಬರಿತಾ ಇರತಕ್ಕಂತಹ ಏಕೈಕ ವ್ಯಕ್ತಿ ಇದ್ರಾದ್ರು ಡಾಕ್ಟರ್ ಕೆ ಸದಾಶಿವ. ನೀವು KS IAS ಲೆವೆಲ್ಗೆ ಅದು ತುಂಬಾ ಉಪಯೋಗ ಆಗ್ಬಿರ್ತದೆ. ಆದ್ರೆ ನಮ್ಮ HSTRಗೆ ಏನ್ ಮಾಡ್ಬೇಕು ಅಂದ್ರೆ, ಅವ್ರದ್ದು ಒಂದು ಪುಸ್ತಕ ಇದೆ, ಏನಂದ್ರೆ ಬಹು ಆಯ್ಕೆ ಮಾದರಿಯ ಒಂದು ಪುಸ್ತಕ ಇದೆ. ಅದನ್ನ ನಿಮ್ಮ ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇದ್ದೀನಿ. ಈ ಪುಸ್ತಕದಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನೀವು ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗ್ಬೇಕು. ಉದಾಹರಣೆಗೆ ನಾನು ಮೈಸೂರಿನ ಒಡೆಯರು ಪಾಠವನ್ನ ಓದ್ಕೊಂಡೆ. ಇಲ್ಲಿಂದ 4ನೇ ತರಗತಿಯಿಂದ 12ನೇ ತರಗತಿ ಎಲ್ಲಾ ಪಾಠಗಳನ್ನ ಮೈಸೂರು ಒಡೆಯರ್ ಸಂಬಂಧಿತ ಪುಸ್ತಕಗಳನ್ನ ಓದ್ಕೊಂಡೆ. ಅವಾಗ ಏನಾಗುತ್ತು, ನನಗೆ ಒಂದು ನಾಲೆಡ್ಜ್ ಬೆಳೀತು ಅವ್ರ ಬಗ್ಗೆ. ಇನ್ನು ಅದಕ್ಕೆ ಅಧಿಕ ಮಾಹಿತಿ ಬೇಕು, ಮತ್ತೆ ಏನೆಲ್ಲ ಪ್ರಶ್ನೆಗಳು ಕೇಳ್ತಾರೆ ಅನ್ನೋದು ಗೊತ್ತಾಗಬೇಕು. ಅವಾಗ ಏನ್ ಮಾಡ್ತೀನಿ ನಾನು ಅಂದ್ರೆ, ಈ ಪುಸ್ತಕವನ್ನ ತಗೊಂಡು ಅದರಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನ, ಆ ಪಾಠಕ್ಕೆ ಸಪ್ರೇಟ್ ಪಾಠಗಳನ್ನ ಕೊಟ್ಟಿದ್ದಾರೆ, ಆ ಪಾಠಕ್ಕೆ ಬರ್ತಕ್ಕಂಥ ಪ್ರಶ್ನೆಗಳನ್ನ ಬಿಡಿಸ್ತೀನಿ. ಆ ಬಿಡಿಸಿದಾಗ ನನಗೆ ಕೆಲವೊಂದು ಗೊಂದಲಗಳು ನಿವಾರಣೆ ಆಗುತ್ತೆ, ಮತ್ತು ಏನೆಲ್ಲ ಪ್ರಶ್ನೆಗಳು ಕೇಳ್ತಾರೆ ಅಂತ ಗೊತ್ತಾಗುತ್ತೆ, ಮತ್ತೆ ಹೆಚ್ಚಿನ ಮಾಹಿತಿ ಆದಂತಹ ಪ್ರಶ್ನೆಗಳು ಕೂಡ ಅದರಲ್ಲಿ ಇದೆ. ಹಾಗಾಗಿ ಇಲ್ಲಿ ಹಿಸ್ಟ್ರಿ ಎಲ್ಲ ಕವರ್ ಆಗುತ್ತೆ. ಇದು PU ಕೂಡ ಹೆಲ್ಪ್ ಆಗುತ್ತೆ. PU ಅಂದ್ರೆ ನೆಕ್ಸ್ಟ್ ಬರ್ತಕ್ಕಂತಹ ನೇಮಕಾತಿಗೂ ಕೂಡ ಹೆಲ್ಪ್ ಆಗುತ್ತೆ. ಎರಡಕ್ಕೂ ಕೂಡ ನಿಮ್ಗೆ ಹಿಸ್ಟ್ರಿ ಇದು ಸಹಾಯ ಆಗುತ್ತೆ. ನೆಕ್ಸ್ಟ್ ಇದ್ರ ಜೊತೆಗೆ ಪೌರನೀತಿಗೆ ಲಕ್ಷ್ಮೀಕಾಂತರವರ ಇಂಡಿಯನ್ ಪಾಲಿಟಿ, ಕನ್ನಡದಲ್ಲೂ ಕೂಡ ಇದು ಬಂದಿದೆ. ಭಾರತೀಯ ರಾಜ್ಯ ವ್ಯವಸ್ಥೆ, ಮೆಗ್ರಾ ಎಲ್ ಪಬ್ಲಿಕೇಶನ್ ಅವರು ಕನ್ನಡದಲ್ಲೂ ಕೂಡ ಇದನ್ನ ಅನುವಾದ ಮಾಡಿದ್ದಾರೆ. ಹಾಗಾಗಿ ನೀವು ತಗೋಬಹುದು. ಇದು UPSC KPSCಗೂ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಭೂಗೋಳ ಶಾಸ್ತ್ರಕ್ಕೆ ಸ್ಪರ್ಧಾ ಭೂಗೋಳ ಶಾಸ್ತ್ರ, ಬಡಮಿಯವರ ಒಂದು ಪುಸ್ತಕ. ಇದು ನಿಮಗೆ PUC ಪುಸ್ತಕದ ಜೊತೆಗೆ ಇದನ್ನ ಓದ್ಕೋಬಹುದು. ನೆಕ್ಸ್ಟ್ ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಇದಕ್ಕೆ ನಿಮಗೆ PUC ಪುಸ್ತಕಗಳೇ ಸಾಕು. ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನೀವು ಅರ್ಥಶಾಸ್ತ್ರಕ್ಕೆ ಕರೆಂಟ್ ಅಫೇರ್ಸ್ ಅನ್ನ ಓದ್ಕೋಬೇಕು. ಬಹುಪಾಲು ಕರೆಂಟ್ ಅಫೇರ್ಸ್ ಅಲ್ಲೇ ನಿಮ್ಗೆ ಅರ್ಥಶಾಸ್ತ್ರ ಕವರ್ ಆಗುತ್ತೆ. ಹಾಗಾಗಿ ಕರೆಂಟ್ ಅಫೇರ್ಸ್ ಜೊತೆಗೆ ಈ ಎಕನಾಮಿಕ್ಸ್ ಅನ್ನ ಓದ್ಕೋತಾ ಇರಬೇಕು. ನೆಕ್ಸ್ಟ್ ಪ್ರಚಲಿತ ಘಟನೆಗಳು ಯಾವ್ದಕ್ಕೆ ಬರ್ತದೆ ಅಂದ್ರೆ GK ಪೇಪರ್ ತಿಳ್ಕೊಳ್ಳೋಣ. GK ಪೇಪರ್ಗೆ ಮೊದಲನೇದಾಗಿ ಹುಸೇನಪ್ಪ ನಾಯಕ್ ಅವರ GK ಸಾಮಾನ್ಯ GKಗೆ ಸಂಬಂಧಿಸಿದಂತಹ ಒಂದು ಪುಸ್ತಕ ಇದೆ. ಏನಂದ್ರೆ ಭಾರತದಲ್ಲಿನ ರಾಜ್ಯಗಳು, ವಿಶೇಷವಾಗಿ ಕರ್ನಾಟಕ. ನೆಕ್ಸ್ಟ್ ಮ್ಯಾಗಝಿನ್ ಯಾವ್ದು ಓದ್ಬೇಕು? ಸ್ಪರ್ಧಾ ಹರಿವು, ಪ್ರಜಾವಾಣಿ ಪತ್ರಿಕೆನ ಓದ್ಬೇಕು. ಮತ್ತೆ ₹1 ವಿಜಯವಾಣಿ ಪತ್ರಿಕೆ ಬರ್ತದೆ ಡೈಲಿ, ಅದನ್ನು ಕೂಡ ನೀವು ಓದ್ಕೋಬೇಕು. ನೆಕ್ಸ್ಟ್ ಸಾಮಾನ್ಯ ಇಂಗ್ಲಿಷ್ ಅಂದ್ರೆ ಜನರಲ್ ಇಂಗ್ಲಿಷ್ಗೆ ಮಾವಳಿ ಶಂಕರ್ ಅವರ ಜನರಲ್ ಇಂಗ್ಲಿಷ್ ಪುಸ್ತಕ ಇದೆ, ಅದನ್ನು ಓದ್ಕೋಬಹುದು. ನೆಕ್ಸ್ಟ್ ಕಂಪ್ಯೂಟರ್ಗೆ ಫಸ್ಟ್ PUC ಸೆಕೆಂಡ್ PUC ಕಂಪ್ಯೂಟರ್ ವಿದ್ಯಾ ಎಂಬ ಒಂದು ಪುಸ್ತಕ ಇತ್ತು, ಆ ಪುಸ್ತಕವನ್ನ ನೀವು ಓದ್ಕೋಬೇಕು. ನೆಕ್ಸ್ಟ್ ಮನೋವಿಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ನೀವು DSCRT, ಕರ್ನಾಟಕ ಸರ್ಕಾರದ DSCRT ಶೈಕ್ಷಣಿಕ ಮನೋವಿಜ್ಞಾನ ಅಂತ ಪುಸ್ತಕ ಇದೆ. ಇದು D.Ed ವಿದ್ಯಾರ್ಥಿಗಳಿಗಿತ್ತು. ಈ ಪುಸ್ತಕವನ್ನ ಓದ್ಕೊಂಡಾಗ ಒಂದು ಬೇಸಿಕ್ ನಾಲೆಡ್ಜ್ ಸಿಗುತ್ತೆ ನಿಮ್ಗೆ. ಇದರ ಜೊತೆಗೆ ಕರ್ನಾಟಕ ಅಕಾಡೆಮಿಯವರು ಒಂದು ಪುಸ್ತಕವನ್ನ ಬರೆದಿದ್ದಾರೆ, ಏನು ಶೈಕ್ಷಣಿಕ ಮನೋವಿಜ್ಞಾನ ಅಂತ. ಇದನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ರೀತಿ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ, ಯಾವ ರೀತಿ ನಾವು ಓದ್ಕೋಬೇಕು, ಮತ್ತೆ ಪ್ರಶ್ನೆಗಳನ್ನ ಬಿಡಿಸಿದ್ದಾರೆ. ಹಾಗಾಗಿ ಈ ಪುಸ್ತಕವನ್ನು ನೀವು ತಗೋಬಹುದು. ಇನ್ನು ಸಾಮಾನ್ಯ ಜ್ಞಾನದಲ್ಲಿ ಮೇಲೆ ಹೇಳಿದಂತಹ ಸಮಾಜ ವಿಜ್ಞಾನ ಓದ್ಕೋಬೇಕು, ಮತ್ತೆ ಸೈನ್ಸ್ ಅನ್ನ ಓದ್ಕೋಬೇಕು. ಹಾಗಾದ್ರೆ ಸೈನ್ಸ್ ಶಿಕ್ಷಕರು ಆಗ್ಬೇಕಂದ್ರೆ ನಾವು ಏನನ್ನ ಓದ್ಕೋಬೇಕು ಅಂದ್ರೆ NCERT ಪುಸ್ತಕಗಳು, 6ರಿಂದ 12ನೇ ತರಗತಿನ ಎಲ್ಲ NCERT ಪುಸ್ತಕಗಳನ್ನು ಓದ್ಕೋಬೇಕು. ಸರ್ ನಾನು ಕನ್ನಡ ಮೀಡಿಯಂ ಅಲ್ಲಿ ಬರೀಬೇಕು ಅಂತಿದ್ದೀನಿ ಸರ್, ನಾನು ಏನ್ ಮಾಡೋದು ಸರ್ ಅಂತಂದ್ರೆ, ನಿಮಗೂ ಕೂಡ DSCRT ವತಿಯಿಂದ 6ರಿಂದ 12ನೇ ತರಗತಿ ಅಂದ್ರೆ PUC ವರೆಗೂ ಕೂಡ ನಿಮ್ಗೆ ಪುಸ್ತಕಗಳು ಲಭ್ಯ ಐತೆ. ನೀವು KTBS ವೆಬ್ಸೈಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಒಂದು ವೇಳೆ ನಿಮ್ಗೆ ಸಿಗ್ಲಿಲ್ಲ ಅಂದ್ರೆ, ಫಸ್ಟ್ PUC ಸೆಕೆಂಡ್ PUC ಪುಸ್ತಕಗಳು ಸಿಗ್ಲಿಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಬಹುತೇಕ ಎಲ್ಲಾನು ಮ್ಯಾಕ್ಸಿಮಮ್ ತಿಳಿಸಿದ್ದೀನಿ ಅಂತ ಅನ್ಕೋತೀನಿ. ಮತ್ತೆ ವಿಜ್ಞಾನಕ್ಕೆ ಸರ್ ನಾನು ವಿಜ್ಞಾನ ಓದ್ಕೋಬೇಕು, ಒಂದು ಸಪ್ರೇಟ್ ಪುಸ್ತಕ ಹೇಳಿ ಸರ್ ಅಂದ್ರೆ NV ವೆಂಕಟರಮಣ ಸ್ವಾಮಿ ಅವ್ರದ್ದು ವಿಜ್ಞಾನ ಮತ್ತು ತಂತ್ರಜ್ಞಾನ ಪುಸ್ತಕ ಇದೆ, ಇದನ್ನ ನಾವು ಓದ್ಕೋಬಹುದು. ಇಷ್ಟು ಪುಸ್ತಕಗಳನ್ನ ಓದ್ಕೊಂಡ್ರೆ ನಮಗೆ ಪರೀಕ್ಷೆಗೆ ಸಹಾಯ ಆಗುತ್ತೆ. ಇನ್ಯಾವುದಾದ್ರೂ ಪುಸ್ತಕಗಳು ಬೇಕು ಅನ್ನೋದಾದ್ರೆ ನಾನು YouTube ಚಾನಲ್ನಲ್ಲೇ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಅಥವಾ ತಿಳಿಸ್ತೀನಿ. ನಾನು ಹೇಳ್ತಕ್ಕಂಥ ಒಂದು ಕಿವಿ ಮಾತಿದೆ ನಿಮ್ಗೆ, ದಯವಿಟ್ಟು ಇದನ್ನ ತುಂಬಾ ಮನಸ್ಸಲ್ಲಿ ಇಟ್ಕೊಂಡು ಕೇಳಿ. ಏನಂದ್ರೆ ಯಾರಿಗೂ ಕೂಡ ಪುಸ್ತಕಗಳನ್ನ ಫ್ರೀಯಾಗಿ ಕೊಡಬೇಡಿ, ಯಾಕೆಂದ್ರೆ ಆ ಪುಸ್ತಕಗಳು ವಾಪಸ್ ಬರೋದು ಕಡಿಮೆ, ಮತ್ತೆ ಆ ಪುಸ್ತಕಗಳನ್ನ ನಾವು ಕೇಳೋದು ಕಡಿಮೆ ಆಗ್ಬಿಡ್ತದೆ. ಕೆಲವೊಂದು ದಿನಗಳಲ್ಲಿ ಮರ್ತೇ ಹೋಗ್ಬಿಡ್ತೀವಿ, ಯಾರು ಕೊಟ್ಟಿದ್ವಿ ಅನ್ನೋದೇ ಮರ್ತ ಹೋಗುತ್ತೆ, ಅಥವಾ ಕೊಟ್ಟವ್ರು ವಾಪಸ್ ಕೊಡೋದಿಲ್ಲ. ಆಮೇಲೆ ಕೊಟ್ಟ ಮೇಲೆ ಅವರ ನಡುವಿನ ಸಂಬಂಧ ಏನಾಗುತ್ತೋ ಗೊತ್ತಿಲ್ಲ, ಪುಸ್ತಕನೇ ಕೇಳೋದಿಲ್ಲ. ಈ ತರ ಘಟನೆಗಳು
ನಮ್ಮ ಬದುಕಿನಲ್ಲೂ ಕೂಡ ಆಗಿದೆ, ನಿಮಗೂ ಕೂಡ ಅನುಭವ ಆಗಿರ್ಬೋದು. ಹಾಗಾಗಿ ನಾನೊಂದು ಮಾತು ಹೇಳ್ತೀನಿ, ಫ್ರೀಯಾಗಿ ಪುಸ್ತಕ ಕೊಡಬೇಡಿ, ಬಿಟ್ಟಿಯಾಗಿ ನಾಟಕ ತೋರಿಸ್ಬೇಡಿ. ಫ್ರೀಯಾಗಿ ಪುಸ್ತಕ ಕೊಡಬೇಡಿ, ಬಿಟ್ಟಿಯಾಗಿ ನಾಟಕ ತೋರಿಸ್ಬೇಡಿ. ಎರಡೂ ಕೂಡ ಅವ್ರಿಗೆ ರುಚಿಸಲ್ಲ. ಫ್ರೀಯಾಗಿ ಕೊಟ್ಬಿಟ್ರೆ ಅವು ರುಚಿಸಲ್ಲ. ಹಾಗಾಗಿ ರುಚಿ ಹೆಚ್ಚಬೇಕು ಅಂದ್ರೆ ಏನು ಮಾಡಬೇಕು, ಅವ್ರಿಗೆ ಆಸಕ್ತಿ ಬರಬೇಕು ಅಂದ್ರೆ ಏನು ಮಾಡಬೇಕು, ಅವರು ಬೈ ಮಾಡಬೇಕು, ದುಡ್ಡು ಕೊಟ್ಟು ನಾಟಕ ನೋಡಬೇಕು. ಆಗ ನಾಟಕದಲ್ಲಿ ಇರ್ತಕ್ಕಂತಹ ಎಲ್ಲ ವಿಷಯಗಳನ್ನ, ಎಲ್ಲ ಪಾತ್ರಗಳನ್ನ ಸರಿಯಾಗಿ ನೋಡ್ತಾರೆ. ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡ್ತಾ ಇದ್ದೀರಿ. ಇದನ್ನು ಈಗಲೂ ಮುಂದೇನೂ ಇದೇ ರೀತಿ ನಮಗೆ ಬೆಂಬಲ ಇರಲಿ. ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾರ ಗೊಂದಲಗಳಿದ್ರೆ, ಸಲಹೆಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.